ಸ್ನೇಹಿತರೆ ನಮಸ್ಕಾರ, ನಿಮಗೆಲ್ರಿಗೂ ನಮ್ಮ ನನ್ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಭಾಳಷ್ಟು ಜನ ಒಂದು ನೋಟಿಫಿಕೇಷನ್ನ ಕಳಿಸಿ, ಸೊ ಇದು ಮತ್ತೆ CTT ಅಪ್ಲಿಕೇಶನ್ ಅರ್ಜಿ ಓಪನ್ ಆಗಿದೆಯಾ ಸರ್ ಅಂತ ನನಗೆ ಭಾಳಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋನ ಮಾಡ್ತಾ ಇದ್ದು, ಯಾರೆಲ್ಲ ಈ ಒಂದು CTT ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಸೊ ನೀವಿಲ್ಲಿ ನೋಡ್ತಾ ಹೋಗ್ಬೋದು, ಒನ್ ಟೈಮ್ ಫೆಸಿಲಿಟಿ ಫಾರ್ ಕಂಪ್ಲೀಟಿಂಗ್ ಅಪ್ಲಿಕೇಶನ್ 27/12/2025 ಟು 30/12/2025 ಅಂತ ಇದೆ. ಸೊ ಈ ಒಂದು ಪಾಯಿಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ದೆ ಆದರೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಅಫಿಷಿಯಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಮತ್ತೆ ನಿಮಗೆ ಇಲ್ಲಿ ಬರುತ್ತೆ ಒನ್ ಟೈಮ್ ಫೆಸಿಲಿಟಿ ಫಾರ್ ಕಂಪ್ಲೀಟಿಂಗ್ ಅಪ್ಲಿಕೇಶನ್ ಅಂತ ಇಲ್ಲಿದೆ. ಅಂತಂದರೆ ಯಾರಿಗೆ ಮಾತ್ರ, ಸೊ ನೀವು ಅಲ್ಲಿ ನೋಡ್ತಾ ಹೋದ್ರೆ ಗೊತ್ತಾಗ್ಬಿಡುತ್ತೆ ಸೊ ಯಾರಿಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಬಿಡುಗಡೆ ಮಾಡಿರುವಂಥದ್ದು ಏನು ಅಂತಂದರೆ. ಅಂದರೆ ಇದರಲ್ಲಿ ನೀವು ನೋಡ್ತಾ ಹೋಗ್ಬೋದು, ನಾನು ಇದು ಕಂಪ್ಲೀಟಾಗಿ ನೋಟಿಸನ್ನು ಓದ್ತಾ ಹೋಗೋದಿಲ್ಲ, ಜಸ್ಟ್ ನಿಮಗೆ ಮಾಹಿತಿ ಏನಿದೆಯೋ ಅದನ್ನು ಮಾತ್ರ ನಾನು ಕೊಡ್ತಾ ಹೋಗ್ತೀನಿ. ಇಲ್ಲೇನಿದೆ, ದ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಆಫ್ 21st ಎಡಿಷನ್ ಆಫ್ ದ CTT ಎಕ್ಸಾಮಿನೇಷನ್ ಸ್ಟಾರ್ಟೆಡ್ ಫ್ರಮ್ 27/11/2025 ಆ್ಯಂಡ್ ದ ಲಾಸ್ಟ್ ಡೇಟ್ ಆಫ್ ಸಬ್ಮಿಟಿಂಗ್ ಆನ್ಲೈನ್ ಅಪ್ಲಿಕೇಶನ್ ವಾಸ್ 18/12/2025 ಅಂತ ಇದೆ. ಅಂತಂದರೆ ನಮ್ಗೆ ಸರಿಸುಮಾರಾಗಿ ಒಂದು 20 ದಿನಗಳ ಕಾಲ ಸಮಯಾವಕಾಶವನ್ನು ಕೊಟ್ಟಿದ್ದರು. ಸೊ ಅದಾದಮೇಲೆ ಏನಾಯಿತು ಅಂತಂದರೆ ಭಾಳಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದು, ನಾನು ಈಗಾಗಲೇ ಒಂದು ವೀಡಿಯೋವನ್ನು ಸಹ ಮಾಡಿದ್ದೆ. ಸರಿಸುಮಾರು ಸೊ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು? 25,30,581 ಜನ ಅಪ್ಲಿಕೇಶನ್ ಹಾಕಿದ್ರು. ಸೊ ಇದ್ರ ಜೊತೆಗೆ ಏನಾಗಿತ್ತು, ಕ್ಯಾಂಡಿಡೇಟ್ಸ್ ಹೂ ಅಪ್ಲೈಡ್ ಸಕ್ಸಸ್ಫುಲಿ 3,53,218 ಆ್ಯಂಡ್ 4,14,981 ಕ್ಯಾಂಡಿಡೇಟ್ಸ್ ಹ್ಯಾಡ್ ಸಕ್ಸಸ್ಫುಲಿ ಅಪ್ಲೈಡ್ ಅಂತ ಲಾಸ್ಟ್ 2 days. ಸೊ ಲಾಸ್ಟ್ 2 ದಿನದಲ್ಲಿ ಬರೋಬ್ಬರಿ 7 ಲಕ್ಷ ಜನ ಅಪ್ಲಿಕೇಶನ್ನ ಹಾಕಿದ್ದಾರೆ. ಸೊ ಆದರೂ ಸಹ ಏನಾಯಿತು, ಇಶ್ಯೂ ಏನಾಗಿದೆ ಈಗ ಅಂತಂದರೆ, ಕೆಲವೊಂದಿಷ್ಟು ಜನ ಮಾಹಿತಿ ಹಕ್ಕು ಕೇಂದ್ರಕ್ಕೆ ಸೊ ಇಲ್ಲಿ ನಮಗೆ ಮೋಸ ಆಗಿದೆ ಅಂತ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿರ್ತಾರೆ. ಯಾವುದಾದ್ರತವಾಗಿ ನಾವು ಅಪ್ಲಿಕೇಶನ್ ಹಾಕೋಕೆ ಹೋದಾಗ ನಮಗೆ ಅಪ್ಲಿಕೇಶನ್ ಫಿಲ್ ಆಗಿಲ್ಲ, ಸೊ ನಮ್ಮ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಗಿದೆ ಬಟ್ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಎನ್ನುವಂಥ ಒಂದು ಕಂಪ್ಲೇಂಟನ್ನು ಮಾಡಿದಾಗ, ಸೊ ಮತ್ತೆ ನೋಡಿ ಆನ್ ದ ಫರ್ದರ್ ರಿವ್ಯೂ, ಸೊ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಆನ್ ದ ಫರ್ದರ್ ರಿವ್ಯೂ ಇಟ್ ಅಪಿಯರ್ಸ್ ದಟ್ 1,61,127 ಇನ್ಕಂಪ್ಲೀಟ್ ರಿಜಿಸ್ಟ್ರೇಷನ್ಸ್ ವಿತ್ ದ ವರ್ ನಾಟ್ ಕನ್ವರ್ಟೆಡ್ ಇಂಟು ಕಂಪ್ಲೀಟೆಡ್ ಸಬ್ಮಿಟೆಡ್ ಫೈನಲ್ ಅಪ್ಲಿಕೇಶನ್ಸ್. ಅಂತಂದರೆ 1,61,127 ಅಪ್ಲಿಕೇಶನ್ಸ್ ಏನಿದ್ದಾವೆ ಇವರು ರಿಜಿಸ್ಟ್ರೇಷನ್ಸನ್ನು ಮಾಡ್ಕೊಂಡಿದ್ದಾರೆ, ಆದರೆ ಅವರು ಫೈನಲ್ ಸಬ್ಮಿಟನ್ನು ಕೊಟ್ಟಿಲ್ಲ, ಅಂದರೆ ಅಮೌಂಟನ್ನು ಪೇ ಮಾಡಿ ಫೈನಲ್ ಸಬ್ಮಿಟನ್ನು ಕೊಟ್ಟಿಲ್ಲ. ಸೊ ಆ ಒಂದು ಕಾರಣದಿಂದ ಏನಾಗಿದೆ, ಅವರ ಅಪ್ಲಿಕೇಶನ್ನ ತಗೊಂಡಿಲ್ಲ. ಸೊ ಈ ಒಂದು ಕಾರಣದಿಂದ ಇಟ್ ಆಲ್ಸೋ ಹ್ಯಾಸ್ ಬಿನ್ ನೋಟೆಡ್ ಇನ್ ದ ಬೋರ್ಡ್ ದಟ್ ಹ್ಯಾಸ್ ಬಿನ್ ಪ್ರೆಸೆಂಟ್ ಎಡಿಷನ್ CTT ಈಸ್ ಬೀಯಿಂಗ್ ಆರ್ಗನೈಸ್ ಆಫ್ಟರ್ ಎ ಗ್ಯಾಪ್ ಅರೌಂಡ್ ದ 1 year. ನೀವು ನೋಡ್ತಾ ಹೋಗ್ಬೋದು, 2024 ಡಿಸೆಂಬರ್ನಲ್ಲಿ ಪರೀಕ್ಷೆ ನಡೆದಿರುವಂಥದ್ದು. ಸೊ ಈಗ 2025 ಡಿಸೆಂಬರ್ ಆಗ್ತಾ ಬರ್ತಾ ಇದೆ, ಸರಿಸುಮಾರು 1 ವರ್ಷ ಆಯಿತು. ಆ ಒಂದು ಕಾರಣದಿಂದ ನಾವೇನು ಮಾಡ್ತಾ ಇದ್ದೀವಿ, ವಿ ಹ್ಯಾಡ್ ಇನಿಷಿಯೇಟೆಡ್ ರಿಜಿಸ್ಟ್ರೇಷನ್ ಪ್ರೊಸೆಸ್. ಯಾರೆಲ್ಲ ಆ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಮಾತ್ರ ಒನ್ ಟೈಮ್ ಫೆಸಿಲಿಟಿ ಕೊಡ್ತೀವಿ, ಎಲ್ರಿಗೂ ಅಲ್ಲ. ಯಾರೆಲ್ಲ ಈ ಒಂದು 1,61,000 ಜನ ಇದ್ದಾರೆ ನೋಡಿ, ಅವರಿಗೆ ಮಾತ್ರ ಏನು ಮಾಡ್ತಾ ಇರುವಂಥದ್ದು, ಇದೇ 27 ಡಿಸೆಂಬರ್ 2025ರಿಂದ 30 ಡಿಸೆಂಬರ್ 2025 ರಾತ್ರಿವರೆಗೂ ಈ 4 ದಿನಗಳ ಕಾಲ, 27, 28, 29, 30 ಈ 4 ದಿನಗಳ ಕಾಲ ನೀವು ಮತ್ತೆ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಬಹುದು. ದೀಸ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ವೆರಿಫೈ ದೇರ್ ಪರ್ಟಿಕ್ಯುಲರ್ ಆ್ಯಂಡ್ ಡೂ ನೆಸರಿ ಕರೆಕ್ಷನ್ ಡ್ಯೂರಿಂಗ್ ಪ್ರೊಸೆಸ್ ಆಫ್ ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಆಸ್ ನೋ ಫರ್ದರ್ ಆಪರ್ಚುನಿಟಿ ವಿಲ್ ಬಿ ಗಿವೆನ್ ಟು ದೆಮ್ ಫಾರ್ ಕರೆಕ್ಷನ್ ಆಫ್ ಪರ್ಟಿಕ್ಯುಲರ್ಸ್ ಅಂತ ಕೇಳಿದ್ರೆ. ಅಂತಂದರೆ ನೀವೀಗ ನೋಡ್ತಾ ಹೋಗ್ಬೋದು, ನಾನು ಈಗಾಗಲೇ ಆನ್ಲೈನ್ ವೆಬ್ಸೈಟನ್ನು ಓಪನ್ ಮಾಡಿದೆ. ಸೊ ಆನ್ಲೈನ್ ವೆಬ್ಸೈಟನ್ನು ನೀವು ನೋಡ್ತಾ ಹೋಗಬೇಕಾದ್ರೆ, ಸರ್ ನೀವು ಇಲ್ಲಿ ಈ ಆನ್ಲೈನ್ ವೆಬ್ಸೈಟನ್ನು ನೀವು ಸರಿಯಾಗಿ ನೋಡಿ, ಇದು ಒನ್ ಟೈಮ್ ಫೆಸಿಲಿಟಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಕರೆಕ್ಷನ್ ವಿಂಡೋ ಆಲ್ರೆಡಿ ಓಪನ್ ಆಗಿದೆ, CTT ಕರೆಕ್ಷನ್ ವಿಂಡೋ. ಸೊ 23ರಿಂದ 26ನೇ ತಾರೀಕು ಈ ವಿಂಡೋ ಓಪನ್ ಆಗಿದೆ. ಈಗ ಏನು ಮಾಡಿದ್ದಾರೆ, ಇವ್ರು ಕೊಟ್ಟಿರುವಂಥದ್ದು ಯಾವಾಗ, 27ನೇ ತಾರೀಕಿಂದ. ನೀವು 27ನೇ ತಾರೀಕಿಂದ 30ನೇ ತಾರೀಕುವರೆಗೂ ಅಪ್ಲೈ ಮಾಡಿದ್ರು ನಿಮಗೆ ಮತ್ತೆ ಕರೆಕ್ಷನ್ ವಿಂಡೋ ನಾವು ಓಪನ್ ಮಾಡೋದಿಲ್ಲ ಎನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಇಂದಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ರೀತಿಯ ತರಗತಿಗಳಾಗಿರ್ಬೋದು, CTTಗೆ ಈಗಾಗಲೇ ನಾವು ತರಗತಿಗಳನ್ನ ಮಾಡ್ತಾ ಇದ್ದು, CTTನ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ಮತ್ತು ಎಲ್ಲ ಮಾಹಿತಿಯ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ನಾನು ಈಗಾಗಲೇ ಹೇಳಿದಂತೆ ಇದು ಕೇವಲ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು 1,61,000 ಜನ ಏನಿದ್ರು ಅವರಿಗೆ ಮಾತ್ರ ಮತ್ತೆ ಓಪನ್ ಆಗಿರುವಂಥದ್ದು, ಎಲ್ಲರಿಗೂ ಅಲ್ಲ. ಸೊ ಈ ಮಾಹಿತಿ ನಿಮಗೆ ಗೊತ್ತಿರಲಿ. ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಸೊ ನಿಮಗೆ ಯಾವುದೇ ರೀತಿಯ ಗೊಂದಲ ಬೇಡ. ಸೊ ಅವಕಾಶವನ್ನು ಕೊಟ್ಟಿಲ್ಲ. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರೋ ಈಗೇನು 25 ಲಕ್ಷ ಏನಿತ್ತೋ ಜೊತೆಗೆ 1 ಲಕ್ಷ ಆ್ಯಡ್ ಆಗ್ಬೋದು ಅಷ್ಟೇ. ನಾನು ಈಗಾಗಲೇ ಹೇಳಿದ್ದೀನಿ, ಇದು ಕೇವಲ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲ, ಕೇವಲ ನಿಮಗೆ ಕಾಂಪಿಟೇಷನ್ ಅಷ್ಟೇ. ಅದರಿಂದ ಯಾರೂ ಗೊಂದಲ ಆಗಬೇಕಾಗಿರೋಂಥ ಅವಶ್ಯಕತೆ ಇಲ್ಲ, ಮತ್ತು ಯಾರಿಗೂ ಇದು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಮಾಹಿತಿ. ಇನ್ನು ಮತ್ತೊಮ್ಮೆ ಮುಂದಿನ